ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯ ದೇವರೇ, ಪರಿಶುದ್ಧನೇ, ಸರ್ವಶಕ್ತನೇ, ಕೃಪೆಯುಳ್ಳ ತಂದೆಯಾದ ದೇವರೇ, ಈ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸದಾನಕ್ಕೆ ಬಂದು ಹಾಡಿನ ಮೂಲಕ ನಿನ್ನ ವಾಕ್ಯದ ಮೂಲಕ ದೇವರೇ ನಿನಗೆ ಘನ ಮಾನ ತರುವಂತೆ ನಮ್ಮಲ್ಲಿ ಸೇರಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ದೇವರೇ, ನೀನು ಪರಿಶುದ್ಧನು, ಅತಿ ಪರಿಶುದ್ಧ ಸ್ಥಳದಲ್ಲಿರುವ ದೇವರಾಗಿದ್ದಿ. ಇದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂದು ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೌದು ದೇವರೇ, ನಮ್ಮನ್ನು ನಾವು ನಿನಗೆ ಒಪ್ಪಿಸಿಕೊಟ್ಟವರಾಗಿ ಸ್ವಲ್ಪ ಹೊತ್ತು ನಿನ್ನ ವಾಕ್ಯದ ಮೂಲಕ ದೇವರೇ ನಮ್ಮನ್ನು ನಾವು ತೆಗೆಸಿಕೊಂಡವರಾಗಿ ದೇವರೇ ನಿನಗೆ ಮಹಿಮೆ ತರುವಂತೆ ನಮ್ಮಲ್ಲಿ ಸೇರಿಸಿದಕ್ಕಾಗಿ ನಿನಗೆ ಸಲ್ಲಿಸ್ತೇವೆ. ಹೌದು ದೇವರೇ, ನೀನು ಸೃಷ್ಟಿಕರ್ತನು, ಸಮಾಧಾನ ಪ್ರಭು ದೇವರೇ, ಒಂದೇ ಸ್ಥಳದಲ್ಲಿ ಎಲ್ಲ ರೀತಿಯಲ್ಲಿರುವ ಆತನಾಗಿದ್ದಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ನೀನು ನಮ್ಮನ್ನು ಪಾಪಿಗಳಿಂದ ಬಿಡಿಸಿ ದೇವರೇ ನಿನ್ನ ಮಕ್ಕಳಾಗ ಒಂದು ಭಾಗ್ಯವನ್ನು ಅನುಗ್ರಹಿಸಿದಾಗ ಸ್ತೋತ್ರ. ನಾವು ಪಾಪಿಗಳಾಗಿದ್ದಾಗಲೂ ದೇವರೇ ನಿನ್ನ ಪರಿಶುದ್ಧವಾದ ರಕ್ತದಿಂದ ದೇವರೇ ನೀನು ನಮ್ಮನ್ನು ಕೊಂಡುಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ದೇವರೇ, ನಮ್ಮ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ವಿವೇಕದಿಂದಲೂ ದೇವರೇ ನಾವು ನಿನ್ನನ್ನು ಆರಾಧಿಸುವಂತೆ ದೇವರೇ ನಮ್ಮನ್ನು ನಡೆಸು, ಬಲಪಡಿಸು ದೇವರೇ. ಈ ರೀತಿಯಾಗಿ ನಮ್ಮಲ್ಲಿ ಸೇರಿದ್ದಕ್ಕಾಗಿ ಸ್ತೋತ್ರ ದೇವರೇ. ಕೊಟ್ಟಂಥ ಸ್ಥಳಕ್ಕಾಗಿ ಸ್ತೋತ್ರ. ಬಂದಿರುವಂಥ ಪ್ರತಿಯೊಂದು ಸಹೋದರ ಸಹೋದರಿಗಾಗಿ ಸ್ತೋತ್ರ. ಬಾರದೇ ಇರುವಂಥ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ. ಹೀಗೆ ಕರ್ತನೆ ನಮ್ಮನ್ನು ಈ ರೀತಿಯಾಗಿ ಸೇರಿಸಿ ದೇವರೇ ನಿನಗೆ ಘನ ಮಾನ ತರುವಂತೆ ದೇವರೇ ನಾವು ನಿನ್ನನ್ನು ಕೊಂಡಾಡುವಂತೆ ನಮ್ಮಲ್ಲಿ ಸೇರಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಎಲ್ಲ ಘನ ಮಾನ ಮಹಿಮೆಯನ್ನು ನಮ್ಮ ರಕ್ಷಕನ ಒಡೆಯನಾದಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್.